ವೆಲ್ಕಮ್ ಟು ಆಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಸಿಂಪಲ್ಲಾಗಿ ಗೋಧಿ ಕಡುಬು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ಇಳೋದು, ಹಾಗಾಗಿ ಹಸ್ಬೆಂಡ್ ಕೂಡ ಡ್ಯೂಟಿ ಲೇಟಾಗಿ ಹೋಗ್ತೀನಿ ಅಂದಿದ್ರು. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಗೋಧಿ ಕಡುಬು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. 7 o'clock ಆಯಿತು. ಡೈಲಿ ಬೇಗನೆ ಹೇಳ್ತಿದ್ದೆ, ಆದರೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಗೋಧಿ ಕಡುಬು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬೇಗ ಕೂಡ ಆಗುತ್ತೆ. ನೈಟ್ ಸ್ವಲ್ಪ ಅನ್ನ ಕೂಡ ಮಿಕ್ಕಿತ್ತಲ್ವ, ಅದನ್ನು ಹಾಕಿಬಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಂಡು ಮಾಡ್ಕೊಬೋದು. ನಾನು ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಬಟ್ಲು ಶೇಪಲ್ಲಿ ಮಾಡ್ಕೊಬೇಕು. ನಾನು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಕೂಡ ಹಾಗೆ ಶೇರ್ ಮಾಡ್ತೀನಿ. ಅದರಿಂದ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಹಾಗಾಗಿ ಏಕೆಂದರೆ ಹಸ್ಬೆಂಡಿಗೆ ಕೂಡ ಡ್ಯೂಟಿ ಲೇಟಾಗಿತ್ತು. ಅದಕ್ಕೋಸ್ಕರ ಹಾಗೆ ವಿಡಿಯೋ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ. ಅದಕ್ಕೆ ಗೋಧಿ ಹಿಟ್ಟು, ನೈಟ್ ಉಳಿದಿರೋ ಅನ್ನ ಕೂಡ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡು ಈ ರೀತಿ ಬೌಲ್ ಥರ ಅಂದರೆ ಬಟ್ಲು ಶೇಪಲ್ಲಿ ಕೂಡ ಮಾಡ್ಕೊಳ್ತೀನಿ. ಇದನ್ನು ಮಾಡಿಕೊಂಡು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಬೆಂದಿರೋದು ಗೊತ್ತಾಗುತ್ತೆ, ಹಾಗಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ ಆಗಿ ಮೆಂತ್ಯ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ನಾನು ಸದ್ಯಕ್ಕೆ ಕೊಬ್ಬರಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಬಾಣಂತನ ಎಲ್ಲ ಇದ್ದಾಗ ಜಾಸ್ತಿ ಮಾಡಿಕೊಡ್ತಿದ್ರು ನನಗೆ ಗೋಧಿ ಕಡುಬು ಅಂತೇಳಿ. ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಅಂತೇಳಿ, ಹಾಗಾಗಿ ವಾರದಲ್ಲಿ 2 times ಅಂತೂ ನಾನು ಮನೇಲಿ ಮಾಡೇ ಮಾಡ್ತೀನಿ. ಇದಕ್ಕೆ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿನ್ನೋದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಈಗ ಕೊಬ್ಬರಿ ಚಟ್ನಿಗೆ ಅಂತ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ಕೊಳ್ತೀನಿ, ಹಸಿದು ಹಾಕ್ಕೊಳ್ತೀನಿ. ಇನ್ನೇನು ಚಟ್ನಿ ಕೂಡ ರುಬ್ಕೊಂಡು ರೆಡಿ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಆಗುತ್ತೆ, ಬೇಗ ಕೂಡ ಆಗುತ್ತೆ ಟಿಫನು ಅಂತೇಳಿ. ನೋಡಿ, ಇನ್ನೇನು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೊರಟರು. ಅವ್ರಿಗೆ ಕೂಡ ಕಡುಬೆಲ್ಲ ಹಾಕ್ಕೊಟ್ಬಿಟ್ಟು ಇನ್ನೇನು ಬಟ್ಟೆ ವಾಶ್ಗೆ ಹಾಕಿದೆ, ಅದು ಕೂಡ ವಾಶೆಲ್ಲ ಆಯಿತು. ಇನ್ನೇನು ಒಣಗಾಕೋಣ ಅಂತೇಳಿ ಬಟ್ಟೆ ಎಲ್ಲ ಒಣಗಾಕ್ತಿದ್ದೀನಿ. ಹಸ್ಬೆಂಡ್ ಇನ್ನೂ ಡ್ಯೂಟಿಗೆ ಹೋಗೋ ಸ್ವಲ್ಪ ಲೇಟ್ ಆಯಿತು ಅಂದರು. ತಿಂದುಬಿಟ್ಟು ಒಂದು 10 ನಿಮಿಷ ಇದ್ದರು. ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಕ್ಕೊಡಿ ಅಂತ ಹೇಳಿದ್ದೆ. ಹಾಗಾಗಿ ಅವರೇ ಶೂಟ್ ಮಾಡ್ತಾಯಿದ್ದೀರಾ. ಪಾಪುನ ಬೇರೆ ಇಟ್ಕೊಂಡಿದ್ರಲ್ವ, ಹೊರಗಡೆ ಬಿಡೋಕ್ಕಾಗಲ್ಲ ಅಂತೇಳಿ ಅವರೇ ವೀಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಫುಲ್ ಎದುರುಗಡೆ ಮನೇಲಿ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತಲ್ವ, ಹಾಗಾಗಿ ಅದನ್ನು ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡು ತುಂಬ ಡಿಸ್ಟರ್ಬೆನ್ಸ್ ಇದೆ. ಆದಷ್ಟು ಟ್ರೈ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ವಾಯ್ಸ್ ಓವರ್ ಹಾಕೋಣ ಅಂದ್ಕೊಂಡೆ, ತುಂಬ ಬ್ಯಾಕ್ಗ್ರೌಂಡ್ ಸೌಂಡ್ ಇತ್ತು, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಇನ್ನೇನು ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ವ, ಎಲ್ಲವೂ ಒಣಗಾಕೊಂಡು ಇನ್ನೇನು ಮಿಕ್ಕಿದ ಕೆಲಸ ಮಾಡ್ಕೊ ತರಕಾರಿ ಥರ ಕೂಡ ಕೆಳಗಡೆ ಹೋಗಬೇಕು. ಹಾಗಾಗಿ ಸರಿ ಅಂತೇಳಿ ಪಾಪು ತುಂಬ ಹಠ ಮಾಡ್ತಿದ್ದೆ ಅಂತ ಕೆಳಗಡೆ ರೂಮಕ್ಕರ ಮನೆ ಕರ್ಕೊಂಬಂದು ಆಟಾಡ್ಸ್ಕೊಂಡು ಹೋಗೋಣ. ಹೇಗಿದ್ರು ಅವ್ರ ಮನೆಯಲ್ಲ ಪಾಪು ಇದ್ದಾಳೆ, ಅವಳ ಜೊತೆಗೆ ಆಟಾಡ್ತಾನೆ ಅಂತೇಳಿ ಕೆಳಗಡೆ ಕರ್ಕೊಂಬಂದಿದ್ದೆ. ನೋಡಿ, ಅವ್ನು ಪ್ಯಾಂಟ್ ತೊಗೊಂಡು ಅಕ್ಕಂಗೆ ಎಸೆಯೋದು, ಅಕ್ಕನ ಹತ್ರ ಇಸ್ಕೊಳ್ಳೋದು, ಇದೇ ರೀತಿ ಕಿಟ್ಲಿ ಮಾಡ್ತಿದ್ದ. ಒಂದು 1/2 hour ಅಥವಾ 1 hour ಅವ್ರ ಮನೇಲಿದ್ದು ಆಟ ಆಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ಮನೇಲಿ ಇದ್ದು ಅವ್ರಿಗೂ ಬೇಜಾರಾಗುತ್ತೆ ಅಂತ ಈ ರೀತಿ ದಿನಕ್ಕೆ 1 or 2 times ಅಂತೂ ಕರ್ಕೊಂಬರ್ತೀನಿ. ತರಕಾರಿ ಥರ ಬರಬೇಕಂದ್ರೆ ಕರ್ಕೊಂಬರ್ತೀನಲ್ವ, ಅವಾಗೂ ಆಟ ಆಡ್ತಾರೆ. ಈಗೂ ಕೂಡ ಕರ್ಕೊಂಬಂದಿದ್ದೀನಲ್ವ, ಆಟ ಆಡ್ತಾರೆ. ಅಂದರೆ ಕೆಲಸ ಎಲ್ಲ ಮುಗೀತು. ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು. ಹಸ್ಬೆಂಡು 9:30 ಹೋದರು. ಹಾಗಾಗಿ 10 o'clock ಕೆಳಗಡೆ ಕರ್ಕೊಂಬಂದು ಅವ್ನು ಆಟಾಡ್ಸೋಣ ಅಂತ ಕರ್ಕೊಂಬಂದಿನಿ. ಚೆನ್ನಾಗಿ ಆಟಾಡ್ತಾನೆ. ಈ ಥರ ಮಕ್ಕಳ ಜೊತೆಗೆಲ್ಲ ತುಂಬ ಇಷ್ಟ ಅವನಿಗೆ ಟೈಮ್ ಸ್ಪೆಂಡ್ ಮಾಡೋದು. ಮತ್ತು ಮನೆಗೆ ಹೋಗೋಣ ಬಾ ಅಂದರೆ ತುಂಬ ಹಠ ಮಾಡ್ತಾನೆ. ಅದಕ್ಕೋಸ್ಕರ ಅಂತಲೇ ಕೆಳಗಡೆ ಕರ್ಕೊಂಬಂದು ಕೂರಿಸ್ಕೊಳ್ತೀನಿ. ಈ ರೀತಿ ಎಲ್ಲ ಆಟಾಡಿದ್ಮೇಲೆ ಮತ್ತೆ ತುಂಬ ಇಷ್ಟ. ಹಾಗಾಗಿ ಈಗ ಮಧ್ಯಾಹ್ನ ಕಡೆಗೆ ಅಂತೇಳಿ ಉದ್ಕ ಮಾಡೋಣ ಅಂತೇಳಿ, ಕೆಲವು ಕಡೆ ಬಸ್ಸಾರು ಅಂತ, ನಮ್ಮ ಕಡೆ ಉದ್ಕ ಅಂತೇಳಿ ತುಂಬ ಟೇಸ್ಟಿ ಐತೆ. ಇದ್ರ ಜೊತೆಗೆ ಜೋಳದ ಮುದ್ದೆ, ಉದ್ಕ, ತುಪ್ಪ ಹಾಕ್ಕೊಂಡು ತಿಂದರೆ ಆ ರುಚಿನೇ ಬೇರೆ ಇರುತ್ತೆ. ಈಗ ಉದ್ಕ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಳೆ ಅದೆಲ್ಲ ಮುಂಚಿತವಾಗಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಆದರೆ ಹಾಕೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಲೇಟ್ ಆಯಿತು, ಡಿಲೇ ಆಯಿತು ಬ್ಲಾಗ್ ಹಾಕೋಕ್ಕೆ ಅಷ್ಟೇ. ಶಾರ್ಟಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ರೆಸಿಪಿನ. ಒಂದು ಟೈಮ್ ನೋಡಿ ಬೇಕಾದರೆ. ತುಂಬ ಸಿಂಪಲಾಗಿರುತ್ತೆ, ಹೆಲ್ತಿ ಕೂಡ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ. ನಾನು ಸಬ್ಬಸಿಗೆ ಸೊಪ್ಪಿನ ಉದ್ಕ ಮಾಡ್ತಿದ್ದೀನಿ. ಬೇಕಾದರೆ ತುಂಬ ವೆರೈಟಿ ಆಫ್ ಕೂಡ ಇದೆ ಇದರಲ್ಲಿ. ಜವಳೆಕಾಯಿ ಉದ್ಕ ಮಾಡೋದು, ಅಥವಾ ಬೀನ್ಸಿನ ಉದ್ಕ ಮಾಡ್ಕೊಬೋದು, ಅಥವಾ ನಾರ್ಮಲ್ ಸೊಪ್ಪು ಸಿಗುತ್ತಲ್ವ, ಆ ಸೊಪ್ಪುಗಳಲ್ಲಿ ಕೂಡ ಮಾಡ್ಕೊಬೋದು. ಹೆಚ್ಚು ಕ್ಯಾಲ್ಸಿಯಂ ಕೂಡ ಇರುತ್ತೆ ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ. ಬಾಣಂತನದಲ್ಲೂ ಅಷ್ಟೇ ಸಬ್ಬಸಿಗೆ ಸೊಪ್ಪನ್ನೆಲ್ಲ ಕೊಡ್ತಾರೆ ತಿನ್ನೋದಕ್ಕೆ. ನನಗೂ ಈ ರೀತಿಯೆಲ್ಲ ಮಾಡಿಕೊಡ್ತಾಯಿದ್ರು ಅಮ್ಮ. ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಇವತ್ತು ಮಾಡಿದ್ದೆ, ಅದನ್ನು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಕೂಡ ಮಾಡ್ಕೊಬೋದು. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಹೇಳೋಕ್ಕಿಂತ ಮುಂಚೆನೇ ವಿಡಿಯೋ ಪಾಸ್ ಆಯಿತು, ಹಾಗಾಗಿ ಈಗ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಮಸಾಲೆಗೆ ಅಂತೇಳಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಹಸಿ ಕೊಬ್ಬರಿ ಯೂಸ್ ಮಾಡ್ತಿದ್ದೀನಿ, ಯಾವುದೇ ರೀತಿ ಒಣ ಕೊಬ್ಬರಿ ಯೂಸ್ ಮಾಡ್ತಿಲ್ಲ. ನನ್ನ ಬಾಣಂತನದಲ್ಲಿ ಜಾಸ್ತಿ ಒಣ ಕೊಬ್ಬರಿ ಯೂಸ್ ಮಾಡ್ತಿತ್ತು ಅಮ್ಮ ಇದಕ್ಕೆಲ್ಲ. ಅಂದರೆ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಇದನ್ನು ಅಮ್ಮನಿಗಿಂತ, ಹಾಗಾಗಿ ಜಾಸ್ತಿ ಮಾಡಿಕೊಡೋರು. ನಾನು ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ.
ನೀವು ಬೇಕಾದ್ರೆ ಬರೀ ಹಸ್ರು ಕಲರ್ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಮನೇಲಿ ಅದು ಖಾಲಿ ಆಗಿತ್ತು, ಹಾಗಾಗಿ ಹಣ್ಗಾಯಿ ಇದ್ವಲ್ವ ಅವನ್ನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಂತ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಅಂತೂ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು. ಮತ್ತು ಇನ್ನೇ ಕುಕ್ಕರಲ್ಲಿ ಹಾಕಿದ್ನಲ್ವ ಅದು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಸೊಪ್ಪು ಬೇಗ ಬೇಯುತ್ತೆ, ಹಾಗಾಗಿ ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಬೌಲಲ್ಲಿ. ನೆನೆಸಿಟ್ಕೊಂಡು ಸೊಪ್ಪಿನ ಜೊತೆಗೆ ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ತುಂಬ ನೈಸ್ ಆಗಲ್ಲ ಬೇಳೆ, ನಾರ್ಮಲಾಗೆ ಬರುತ್ತೆ. 1-2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಮತ್ತು ಬೇಳೆ ತುಂಬ ಮೆತ್ತೆ ಆಗಿಬಿಟ್ರೆ ಆ ಸೊಪ್ಪಿನ ಜೊತೆಗೆ ಸೊಪ್ಪಿನ ಕಾಳು ಅಷ್ಟೊಂದು ಟೇಸ್ಟ್ ಬರೋಲ್ಲ. ಹಾಗಾಗಿ ಮುಂಚಿತವಾಗೇ ಮಾಡಬೇಕು ಅಂದರೆ ನಾನು ಮುಂಚಿತವಾಗೇ ಬೇಳೆ ಅಥವಾ ಹೆಸರು ಕಾಳು ಏನಾರು ಹಾಕಬೇಕು ಅಂದರೆ ಮುಂಚಿತವಾಗೇ ನೆನೆ ಇಟ್ಕೊಂಡ್ಬಿಡ್ತೀನಿ. ತದನಂತರ ಕುಕ್ಕರ್ಗೆ ಹಾಕ್ಕೊಂಡು ವಿಜಿಲ್ ಹೊಡ್ಸ್ಕೊಳ್ತೀನಿ. ಇಲ್ಲಿಂದರೆ ಸೊಪ್ಪಿನ ಜೊತೆಗೆ ಬೇಳೆ ತುಂಬ ನೈಸ್ ಆದರೆ ಅಷ್ಟು ಟೇಸ್ಟ್ ಕೂಡ ಸಿಗೋಲ್ಲ, ಬೇಳೆ ಬಾಯಿಗೆ ಸಿಗೋದೇ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಅಂತಲೇ ಈ ರೀತಿ ಮಾಡ್ಕೊಳ್ತೀನಿ, ನೆನೆ ಇಟ್ಕೊಂಡು ಮಾಡ್ಕೊಳ್ತೀನಿ. ಮಿಕ್ಸಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಿದ್ದೀನಿ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೂಡ ಅಷ್ಟೇ ಹೆಲ್ತಿ ಕೂಡ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಹಾಗಾಗಿ ಈ ರೀತಿ ಎಲ್ಲ ಮಾಡ್ಕೊಡ್ತಾ ಇರ್ತೀನಿ ಮನೇಲಿ. ಪಾಪು ಕೂಡ ತಿಂತಾರೆ ಸೊಪ್ಪಿನ ಕಾಳು ಎಲ್ಲ, ಅಥವಾ ಅವರಿಗೆ ಕಾಳೆಲ್ಲ ನೆನೆಸ್ಬಿಟ್ಟು ಮಾರ್ನಿಂಗ್ ಬೇಯಿಸಿ ಕೊಡ್ತೀನಿ ಸಾಲ್ಟ್ ಹಾಕಿ, ಅದು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಹಾಗೆ ಹೆಸ್ರು ಕಾಳು ಕೂಡ ಮೊಳಕೆ ಬಂದಿದ್ವು, ಅದನ್ನು ಹಾಕೋಣ ಅಂದ್ಕೊಂಡೆ. ಬೇಡ, ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರಾಗುತ್ತೆ ಅದರಲ್ಲಿ ಅಂತೆಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಪಲ್ಯ ಏನಾದರೂ ಮಾಡ್ಕೊಬೇಕು, ಹಾಗಾಗಿ ಅದನ್ನು ಎತ್ತಿಟ್ಕೊಂಡು ಇನ್ನೇನು ಇದು ಫಸ್ಟ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಕುಕ್ಕರ್ ಕೂಡ ಅಷ್ಟೇ 2 ವಿಜಿಲ್ ಹೊಡೆದಿದೆ. ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಬೇಳೆ ಈ ರೀತಿ ಹುಡಿಯಾಗಿ ಬರಬೇಕು, ಅಂದರೆ ಚೆನ್ನಾಗಿ ಮೆತ್ತೆ ಬೇಯ್ದ್ರೆ ಅಷ್ಟು ರುಚಿ ಅನಿಸಲ್ಲ. ಹಾಗಾಗಿ ಈ ರೀತಿ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ತುಂಬ ಸುಲಭ. ಬೇಳೆ ಮುಂಚಿತವಾಗಿ ನೆನೆ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಳೆನೂ ಕೂಡ ಅಷ್ಟೇ ತುಂಬ ಮೆತ್ತೆ ಕೂಡ ಆಗೋದಿಲ್ಲ. ಸೊಪ್ಪು ಜೊತೆಗೆ ಸೊಪ್ಪು ಕೂಡ ಎಷ್ಟು ಬೇಕೋ ಅಷ್ಟು ಬೇಯ್ಕೊಂಡಿರುತ್ತೆ. ಹಾಗೆ ನೋಡಿ, ನೀನು ಸ್ವಲ್ಪ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡು, ಈರುಳ್ಳಿ ಚೆನ್ನಾಗೆ ಫ್ರೈ ಆದ ನಂತರ ಸೊಪ್ಪನ್ನು ಹಾಕ್ಕೊಂಡು, ನೀವು ಮುಂಚಿತವಾಗಿ ನೀರಲ್ಲೇ ಉಪ್ಪನ್ನು ಹಾಕ್ಕೊಂಡು ಸೊಪ್ಪು ಬೇಳೆ ಬೇಯಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನು ಆ ರೀತಿ ಏನು ಮಾಡಿಲ್ಲ, ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ಈ ರೀತಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಟೇಸ್ಟ್ ವೈಸ್ ಕೂಡ ಅಷ್ಟೇ ಬೆಸ್ಟಾಗಿರುತ್ತೆ. ನೋಡಿ, ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ತದನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಮತ್ತು ನಾನು ಇದಕ್ಕೆ ಎಕ್ಸ್ಟ್ರಾ ಏನೂ ಕೂಡ ಆ್ಯಡ್ ಮಾಡಲ್ಲ, ಅಂದರೆ ಸಾಂಬಾರು ಪುಡಿ, ಖಾರ ಪುಡಿ ಅದೇನೂ ಆ್ಯಡ್ ಮಾಡಲ್ಲ. ಇಷ್ಟೇ ಸಿಂಪಲಾಗಿ ಮೇಲೆ ಉಪ್ಪನ್ನು ಹಾಕ್ಕೊಂಡ್ರೆ ಮುಗಿದು. ತುಂಬ ಈಸಿಯಾಗಿ ಕೂಡ ಇರುತ್ತೆ. ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ಕೂಡ ವಿಟಮಿನ್ ಎ ಅಥವಾ ವಿಟಮಿನ್ ಡಿ ಕೂಡ ಸಿಗುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಸಬ್ಬಸಿಗೆ ಸೊಪ್ಪಿಂದ. ಹಾಗಾಗಿ ಸೊಪ್ಪು ಐಟಮ್ಸ್ ತಿನ್ನೋದು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಕೂಡ ಅಷ್ಟೇ, ನುಗ್ಗೆ ಸೊಪ್ಪಿಂದ ಕೂಡ ಈ ರೀತಿ ಬಸ್ಸಾರು ಕೂಡ ಮಾಡ್ಕೊಬೋದು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪಲ್ಲೂ ಕೂಡ ಅಷ್ಟೇ ವಿಟಮಿನ್ ಹೆಚ್ಚಿರುತ್ತೆ, ವಿಟಮಿನ್ ಎ ಹೆಚ್ಚಿರುತ್ತೆ, ಆಮೇಲೆ ವಿಟಮಿನ್ ಡಿ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ. ನುಗ್ಗೆ ಸೊಪ್ಪನ್ನು ಕೂಡ ಅಷ್ಟೇ ತುಂಬ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ. ಬಾಣಂತನದಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು. ಎಲ್ಲ ರೀತಿ ಸೊಪ್ಪನ್ನು ಕೊಡ್ತಿದ್ರು ಅಮ್ಮ, ನನ್ನ ಅಜ್ಜಿ. ಅಂದರೆ ಕೆಲವೊಂದು ಸೊಪ್ಪು ಮಾತ್ರ ರಿಸ್ಟ್ರಿಕ್ಷನ್ ಇರ್ತಿತ್ತು, ಅವೆಲ್ಲ ಕೊಡ್ತಿರ್ಲಿಲ್ಲ ಅಷ್ಟೇ. ಇನ್ನೇನು ಖಾರ ಕೂರ ರುಬ್ಕೊಂಡಿದ್ನಲ್ಲ ಅದನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಅಂತೇಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಯಾವ ರೀತಿ ಅಂದರೆ ತೆಳ್ಳಗೆ ಬೇಕೋ ಮೀಡಿಯಮ್ ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಇನ್ನೇನು ಒಗ್ಗರಣೆ ಕೂಡ ಹಾಕ್ಕೊಂಡಿದ್ನಲ್ವ, ಅದಕ್ಕೆ ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ನೋಡಿ, ರೆಡಿ ಕೂಡ ಆಯಿತು ಸಾಂಬಾರು. ತುಂಬ ಟೇಸ್ಟ್ ವೈಸ್ ಇತ್ತು. ನಾನು ಯಾವುದೇ ರೀತಿ ಕುದಿಸ್ಕೊಳ್ತಾ ಇಲ್ಲ, ಹಾಗೆ ಹಸಿ ಉದ್ಕ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಹಾಗೆ ಇಳಿಸ್ಕೊಳ್ತೀನಿ. ಎಲ್ಲ ಊಟ ಮಾಡಿದ ಮಿಕ್ಕಿದ್ರೆ ಕುದಿಸಿ ಎತ್ತಿಟ್ಕೊಳ್ತಿದ್ದೀನಿ. ಹಾಗಾಗಿ ಹಸಿ ಉದ್ಕ ರೀತಿಯೇ ಮಾಡ್ಕೊಂಡಿದ್ದೀನಿ. ಹಸಿ ಉದ್ಕ ಕೂಡ ಅಷ್ಟೇ ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೇನು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನೇನು ಒಂದು ಕಡೆ ಮುದ್ದೆ ಕೂಡ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಮುದ್ದೆ ಎಲ್ಲ ತೋರ್ಸೋಕೆ ಹೋಗಲಿಲ್ಲ, ನಮ್ಮ ಕಡೆ ಜೋಳದ ಮುದ್ದೆ ಊಟ ಮಾಡ್ತೀವಿ, ಹಾಗಾಗಿ ಜೋಳದ ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸಾಂಬಾರು ಕಾಳು ಎಲ್ಲ ಹೆಲ್ತಿ ಕೂಡ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಹಾಗಾಗಿ ನೋಡಿದ್ರಲ್ವಾ, ಎಷ್ಟು ಸಿಂಪಲ್ಲಾಗಿದೆ ರೆಸಿಪಿ ಕೂಡ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಿಂಪಲ್ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹೀಗೆ ನಮ್ಮ ಚಿಕ್ಕ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಹಾಗೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಯಾವಾಗಲೂ ನನ್ನ ಚಾನಲನ್ನು ನೋಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.